ಸಾಹಿತ್ಯ ಮತ್ತು ಚಳುವಳಿ ಎರಡಕ್ಕೂ ಒಂದು ಮತ್ತೊಂದಕ್ಕಿಂತ ಹೆಚ್ಚು ಕಡಿಮೆ ಅಂತ ನಾವು ಹೇಳಕ್ಕಾಗಲ್ಲ. ಇವೆರಡರಲ್ಲೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಾನೆ ಹೇಳ್ಬೋದು. ಸಾಹಿತ್ಯದ ಮೂಲಕ ಚಳುವಳಿಗೂ ಪ್ರೇರಣೆ ಸಿಕ್ಕಿದೆ, ಚಳುವಳಿಯ ಮೂಲಕ ಸಾಹಿತ್ಯಕ್ಕೂ ಪ್ರೇರಣೆ ಸಿಕ್ಕಿದೆ. ಎರಡರ ಆಶಯನೂ ಒಂದೇ ಆಗಿದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ನೆರೆದಿರುವಂತಹ ಪ್ರೊಫೆಸರ್ ರಾಜಪ್ಪ ದಲ್ವಾಯಿ ಸರ್ ಹಾಗೂ ಡಾಕ್ಟರ್ ವಾಸು ಸರ್ ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರುವಂತಹ ನಾಡೋಜ ಬರಗೂರು ರಾಮಚಂದ್ರಪ್ಪ ಸರ್ ಹಾಗೂ ಪುಷ್ಪಾ ಮೇಡಮ್, ಸುಕನ್ಯಾ ಮಾರುತಿ ಮೇಡಮ್, ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನನಗೆ ಕೊಟ್ಟಿರುವಂತಹ ವಿಷಯ ಕರ್ನಾಟಕದ ಜನ ಚಳುವಳಿಗಳು ಮತ್ತು ಸಾಹಿತ್ಯ. ಈ ವೇದಿಕೆಯಲ್ಲಿ ವಾಸು ಸರ್ ಮೆಡಿಕಲ್ ಫೀಲ್ಡಿಂದ ಇರೋದು ಅಂತ ನನಗೆ ಗೊತ್ತಿರಲಿಲ್ಲ. ಸರ್ ಈಗ ಪರಿಚಯ ಆದಾಗ ಅಷ್ಟೇ ನನಗೆ ಗೊತ್ತಾಯಿತು. ಒಂದು ಕೋಇನ್ಸಿಡೆನ್ಸ್ ಏನಂದರೆ, ನಾನು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ನಾನು ಸಹ ನರ್ಸಿಂಗ್ ಫೀಲ್ಡಲ್ಲಿ ಇದ್ದವಳು. ಅಕಸ್ಮಾತಾಗಿ ರಾಜಪ್ಪ ದಲ್ವಾಯಿ ಸರ್ ಅವರ ಒಂದು ಪರಿಚಯ ಆಗಿ ಅವರ ಒಡನಾಟದಿಂದ ನಾನು ಆ ಮೆಡಿಕಲ್ ಫೀಲ್ಡನ್ನು ಬಿಟ್ಟು ಕನ್ನಡ ಸಾಹಿತ್ಯವನ್ನೇ ನಾನು ನೆಚ್ಕೊಂಡು ಈಗ ಸಂಪೂರ್ಣವಾಗಿ ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ದೀನಿ. ಮತ್ತೊಂದು ವಿಷಯ ನಾನು ಮೊದಲೇ ಹೇಳೋದಕ್ಕೆ ಬಯಸ್ತೀನಿ. ಆಗಲೇ ವಾಸು ಸರ್ ಹೇಳಿದ್ರು ಅವರು ಕೋಲಾರದ ಮೂಲದವರು ಅಂತ. ನಾನು ಸಹ ಮೂಲತಃ ಕೋಲಾರದವಳು. ಕೋಲಾರದಲ್ಲಿ ದಲಿತ ಸಂಘರ್ಷ ಸಮಿತಿ ಅನ್ನೋದು ಬಹಳ ಆಕ್ಟಿವ್ ಆಗಿತ್ತು ಅನ್ನೋದು ನನಗೆ ಗೊತ್ತಾಗಿದ್ದೇ ನಾನು ಕನ್ನಡ ಸಾಹಿತ್ಯವನ್ನ ಓದೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ. ಅಲ್ಲೇ ಹುಟ್ಟಿ ಬೆಳೆದಿದ್ರು ಸಹ ನನಗೆ ಅದರ ಗಂಧಗಾಳಿನೂ ಗೊತ್ತಿರಲಿಲ್ಲ. ದಲಿತ ಸಂಘರ್ಷ ಸಮಿತಿ ಅನ್ನೋದು ಒಂದಿದೆ ಅಂತಾನೆ ಗೊತ್ತಿರಲಿಲ್ಲ. ಯಾಕಂದ್ರೆ ಅಂತಹ ಒಂದು ಕಟ್ಟುಪಾಡುಗಳಿದ್ದಂತಹ ಒಂದು ಕುಟುಂಬ, ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಅಂದ್ರೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಆ ಪರ್ದಾ ಪದ್ಧತಿ ಆಗಿರ್ಬೋದು, ಮನೆಯಿಂದ ಹೊರಗಡೆ ಅಷ್ಟು ಮುಕ್ತವಾಗಿ ನಾವು ಹೋಗುವಂತಹ ವಾತಾವರಣ ಇರಲಿಲ್ಲ. ಹಾಗಾಗಿ ನನಗೆ ದಲಿತ ಸಂಘರ್ಷ ಸಮಿತಿ ಅನ್ನೋದು ಅಥವಾ ಈ ಬಂಡಾಯ ಸಾಹಿತ್ಯ ಸಂಘಟನೆ ಇದು ಯಾವುದ್ರ ಬಗ್ಗೆನೂ ಏನೇನೂ ನನಗೆ ತಿಳುವಳಿಕೆ ಇರಲಿಲ್ಲ. ಸಾಹಿತ್ಯದ ವಿದ್ಯಾರ್ಥಿ ಆದಮೇಲೆ ಈಗಷ್ಟೇ ನಾನು ಇನ್ನೂ ಓದೋದಕ್ಕೆ ಇದನ್ನೆಲ್ಲ ಪ್ರಾರಂಭ ಮಾಡಿದ್ದೀನಿ. ಹಾಗಾಗಿ ನನಗೆ ಕರ್ನಾಟಕದ ಜನ ಚಳುವಳಿಗಳು ಮತ್ತು ಸಾಹಿತ್ಯ ಅಂತ ಏನು ಈ ವಿಷಯವನ್ನ ಮಾತಾಡಲಿಕ್ಕೆ ಹೇಳಿದ್ದಾರೆ, ನನ್ನ ಓದಿನ ಮಿತಿಯಲ್ಲಿ ನನ್ನ ಗ್ರಹಿಕೆಗೆ ಬಂದಂತಹ ಕೆಲವೊಂದು ವಿಷಯಗಳನ್ನ, ನಾನು ಪಠ್ಯಗಳನ್ನ ಏನು ಓದಿದ್ದೀನಿ ಅದರಲ್ಲಿ ನನ್ನ ಗ್ರಹಿಕೆಗೆ ಬಂದಿರುವಂತಹ ಕೆಲವು ವಿಷಯಗಳನ್ನ ತಮ್ಮೊಂದಿಗೆ ಹಂಚ್ಕೊಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಾಹಿತ್ಯ ಮತ್ತು ಚಳುವಳಿ ಇದಕ್ಕಿರುವಂತಹ ಒಂದು ಅಂತರ್ ಸಂಬಂಧವನ್ನ ನಾವು ನೋಡಿದಾಗ, ಸಾಹಿತ್ಯ ಮತ್ತು ಚಳುವಳಿ ಎರಡಕ್ಕೂ ಒಂದು ಮತ್ತೊಂದಕ್ಕಿಂತ ಹೆಚ್ಚು ಕಡಿಮೆ ಅಂತ ನಾವು ಹೇಳಕ್ಕಾಗಲ್ಲ. ಇವೆರಡರಲ್ಲೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಾನೆ ಹೇಳ್ಬೋದು. ಸಾಹಿತ್ಯದ ಮೂಲಕ ಚಳುವಳಿಗೂ ಪ್ರೇರಣೆ ಸಿಕ್ಕಿದೆ, ಚಳುವಳಿಯ ಮೂಲಕ ಸಾಹಿತ್ಯಕ್ಕೂ ಪ್ರೇರಣೆ ಸಿಕ್ಕಿದೆ. ಎರಡರ ಆಶಯನೂ ಒಂದೇ ಆಗಿದೆ. ಅಲ್ಲಿ ಅವೆರಡೂ ಹೋರಾಟ ಮಾಡೋದು ಅಥವಾ ಅದರ ಆಶಯಗಳನ್ನ ನಾವು ಗಮನಿಸಿದಾಗ ಅಲ್ಲಿ ಅಸಮಾನತೆಯ ನೆಲೆಗಳು ಏನಿದೆ, ಜಾತಿ ಪದ್ಧತಿ ಅನ್ನೋದು ಏನಿದೆ ನಮ್ಮ ಸಮಾಜದಲ್ಲಿ, ಲಿಂಗ ತಾರತಮ್ಯ ಅನ್ನೋದು ಏನಿದೆ, ಮತ್ತೆ ಇಲ್ಲಿ ರಾಜಕೀಯವಾಗಿ ಅಸ್ತವ್ಯಸ್ತವಾಗಿರುವಂತಹ ಸ್ಥಿತಿ ಏನಿದೆ, ಅಂದ್ರೆ ಒಟ್ಟಾರೆಯಾಗಿ ಅಸಮಾನ ನೆಲೆಗಳು ಏನಿದೆ, ಇವುಗಳ ಪರವಾಗಿ ಯಾರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅವರ ಪರವಾಗಿನೇ ಈ ಎರಡು ಚಳುವಳಿ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು ಕೆಲಸ ನಿರ್ವಹಿಸ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಅದರಲ್ಲೂ ಮುಖ್ಯವಾಗಿ ಸಾಹಿತ್ಯದ ಮೇಲೆ ಚಳುವಳಿಯ ಪ್ರಭಾವ ಅಥವಾ ಚಳುವಳಿಗಳ ಮೂಲಕ ಸಾಹಿತ್ಯದ ಮೇಲೆ ಪ್ರಭಾವ ಅನ್ನೋ ವಿಷಯಗಳನ್ನೇ ಆಳವಾಗಿ ಕೆಲವರು ಮಾತಾಡ್ತಾ ಹೋಗ್ತಾರೆ. ಆದರೆ ನಾನು ಇದರಲ್ಲಿ ಮುಖ್ಯವಾಗಿ ಸಾಹಿತ್ಯದಲ್ಲಿ ಚಳುವಳಿಗೆ ಪ್ರೇರಕವಾಗುವಂತಹ ಅಂಶಗಳು ಯಾವ್ಯಾವಿದೆ ಅನ್ನೋದನ್ನ ಕೆಲವೊಂದು ಕೃತಿಗಳ ಮೂಲಕ ನಮ್ಮ ಲೇಖಕರ ಮೇಲೆ ಅಥವಾ ಅವರ ಕಾವ್ಯಗಳ ಮೇಲೆ ಅಂತಹ ಒಂದು ಪ್ರತಿಭಟನಾತ್ಮಕ ನೆಲೆಗಳು ಯಾವ ರೂಪದಲ್ಲಿ ರಚನೆ ಆಗಿವೆ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಸಾಹಿತ್ಯದ ಪ್ರಾರಂಭಿಕ ಹಂತದಿಂದ ನಾವು ಗಮನಿಸಿದಾಗ ಕವಿರಾಜ ಮಾರ್ಗಕಾರ ಕೃತಿ ನಿಮಗೆಲ್ಲ ಗೊತ್ತಿರ್ಬೋದು, ಶ್ರೀ ವಿಜಯನಿಂದ ರಚನೆ ಆಗಿರುವಂಥದ್ದು. ಅಲ್ಲಿ ಬರುವಂತಹ ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ ಅಂತ ಅವನು ಶ್ರೀ ವಿಜಯ ಹೇಳುವಂತಹ ಮಾತುಗಳಲ್ಲೇ ಧರ್ಮ ಸಹಿಷ್ಣುತೆ ಅನ್ನೋದು ಹೇಗಿರಬೇಕು, ಮಾನವೀಯತೆಯ ನೆಲೆ ಯಾವುದು ಅನ್ನೋದನ್ನ ಹೇಳೋದಕ್ಕೆ ಅವನು ಪ್ರಯತ್ನ ಪಟ್ಟಿದ್ದಾನೆ. ಅಲ್ಲೇ ಕಸವರ ಅಂದ್ರೆ ಬಂಗಾರ ಅನ್ನೋ ಅರ್ಥ ಇದೆ. ಪರರ ಧರ್ಮಗಳನ್ನ ನಾವು ಸಹಿಸ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಇದ್ರೆ ಅದೇ ಒಂದು ಬಂಗಾರದಂತಹ ಗುಣ ಅಂತ ಅಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಚಳುವಳಿಗಳು ಸಹ ಇಂಥದ್ದೇ ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತವೆ. ಹಾಗಾಗಿ
ಚಳುವಳಿ ಮತ್ತು ಸಾಹಿತ್ಯ ಎರಡೂ ಸೈಮಲ್ಟೇನಿಯಸ್ ಆಗಿ ಇಂಥ ವಿಚಾರಗಳನ್ನ ಮಾತಾಡ್ತಾನೆ ಹೋಗುತ್ತೆ. ಅದು ಹೆಚ್ಚು, ಇದು ಕೀಳು ಅಥವಾ ಇದು ಕಡಿಮೆ ಅನ್ನೋದು ಅಲ್ಲಿ ಬರೋದಿಲ್ಲ. ಮತ್ತು ಇನ್ನೊಂದೇನಂದ್ರೆ, ನಾವು ಕವಿರಾಜ ಮಾರ್ಗ ಕೃತಿ ಓದಿದಾಗ ಅಲ್ಲಿ ಕರ್ನಾಟಕದ ಎಲ್ಲಿಂದ ಎಲ್ಲಿವರೆಗೂ ಇತ್ತು, ಕಾವೇರಿಯಿಂದ ಗೋದಾವರಿ ವರ್ಮೇಪ ನಾಡದ ಕನ್ನಡದೊಳ್ ಅಂತ ಹೇಳ್ತಾನೆ. ಕನ್ನಡ ನಾಡು ಇಲ್ಲಿಂದ ಆಂಧ್ರ ಪ್ರದೇಶ ಅಥವಾ ಯಾವ್ಯಾವ ಭಾಗಗಳಲ್ಲಿ ಅದು ಪಸರಿಸ್ಕೊಂಡಿತ್ತು ಅನ್ನುವಂತಹ ನಾಡಿನ ಎಲ್ಲೆ ಇಷ್ಟಿತ್ತು ತಿರುಳ್ಗನ್ನಡ ಅಂತ ಆತ ಏನು ಹೇಳ್ತಾನೆ. ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ 1956ರಲ್ಲಿ ಏನು ನಡೀತು, ಭಾಷಾವಾರು ಪ್ರಾಂತ್ಯಗಳು ಒಂದಾದಾಗ, ಅಥವಾ 1973ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ಅಂತ ಮರುನಾಮಕರಣ ಆದಂತಹ ಆ ಸಂದರ್ಭಗಳನ್ನೆಲ್ಲ ನಾವು ನೆನೆಸ್ಕೊಂಡ್ರೆ, ಆಗ ಕವಿರಾಜ ಮಾರ್ಗಕಾರ ಹಾಕಿಕೊಟ್ಟಂತಹ ಒಂದು ಎಲ್ಲೆ ಭಾಷಾವಾರು ಪ್ರಾಂತ್ಯಗಳು ಅಥವಾ ಏಕೀಕರಣ ಸಂದರ್ಭದಲ್ಲಿ ಅದು ಒಂದಾಗಿ ವಿಶಾಲ ಮೈಸೂರು ರಾಜ್ಯ ಅಂತ ಹೆಸರಿದ್ದಿದ್ದು, ಅದಕ್ಕಾಗಿ ನಡೆದಂತಹ ಹೋರಾಟಗಳು, ಆ ಸಂದರ್ಭದ ಗೋಕಾಕ್ ಚಳುವಳಿ, ವಿಕ್ರು ಗೋಕಾಕ್ ಅವರು ನೀಡಿದಂತಹ ಆ ಸಂದರ್ಭದ ಒಂದು ಅವರು ಕಾಂಟ್ರಿಬ್ಯೂಷನ್ ಏನಿದೆ ಅದು ಬಹಳ ಮುಖ್ಯವಾಗಿ ನಮಗೆ ಕಾಣುತ್ತೆ. ಬೆಳಿಗ್ಗೆ ಸಂವಾದದಲ್ಲಿ ಬಂಡಾಯ ಸಾಹಿತ್ಯ ಏನ್ ಮಾಡಿದೆ ಅಥವಾ ಸ್ತ್ರೀ ಪರವಾಗಿ ಏನಿದೆ ಅಂತೆಲ್ಲ ಕೆಲವೊಂದು ಚರ್ಚೆಗಳು ಬಂತು. ಗೋಕಾಕ್ ಚಳುವಳಿಯಲ್ಲೂ ಸಹ ಇಲ್ಲಿರುವಂತಹ ಅನೇಕ ಬಂಡಾಯ ಸಾಹಿತಿಗಳ ಪಾತ್ರ ಬಹಳ ಮುಖ್ಯವಾಗಿದೆ ಅನ್ನೋದು ತುಂಬಾ ವಿಶೇಷವಾಗಿ ನಾವು ಗಮನಿಸಬೇಕು. ಅಲ್ಲಿದ್ದಂತಹ ವಿಕ್ರು ಗೋಕಾಕ್ ಅವರು ಸಾಹಿತಿಗಳಾಗಿದ್ರು, ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು. ಆದ್ರೆ ಅವರು ಸಂಸ್ಕೃತದ ಪರವಾಗಿರದೆ ಕನ್ನಡದ ಪರವಾಗಿ ಅವ್ರು ನಡೆಸಿದಂತಹ ಆ ಕನ್ನಡ ಭಾಷೆಗೆ ಅವರು ಕೊಟ್ಟಂತಹ ಒತ್ತು ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದ್ದು, ಇಲ್ಲಿನ ಅನೇಕ ಲೇಖಕರು ಅದರ ಭಾಗವಾಗಿದ್ದು ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಅಂತ ಲೇಖಕರ ಜೊತೆ ನಾನು ಇದೀನಲ್ಲ ಅಂತ ನನಗೂ ಸಹ ಬಹಳ ಹೆಮ್ಮೆ ಅನ್ಸುತ್ತೆ. ಅವರ ಒಂದು ಏನು ಹೋರಾಟದ ಅನುಭವಗಳನ್ನ ಅವರು ಹೇಳ್ಕೊಳ್ಬೇಕಾದ್ರೆ, ಇಂಥ ಅವಕಾಶಗಳು ಮುಂದಿನ ದಿನಗಳು ಬಂದ್ರೆ ನಾನು ಈ ತರದ್ದೆಲ್ಲ ಭಾಗವಹಿಸ್ಬೇಕು ಅನ್ನುವಂತಹ ಒಂದು ಉತ್ಸಾಹ ನನ್ನಲ್ಲೂ ಈಗ ಬರ್ತಾ ಇದೆ. ನಾನು ಮಧ್ಯದಲ್ಲಿ ಕೆಲವೊಂದು ನನ್ನ ಅನುಭವಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಬೆಳಗಿಂದ ಸಂವಾದದಲ್ಲಿ ನಾನು ಕೇಳಿಸ್ಕೊಂಡಂತಹ ಕೆಲವು ವಿಷಯಗಳು ನಾನು ಇದನ್ನ ಹೇಳ್ಬೇಕು ಅಂತ ನನಗೆ ಅನ್ಸಿದ ಕಾರಣಕ್ಕೆ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ನಾನು ಹೇಳಕ್ಕೆ ಬಯಸ್ತೀನಿ. ಕವಿರಾಜ ಮಾರ್ಗಕಾರನ ನಂತರ ಪಂಪ ಯುದ್ಧದ ಒಂದು ಪರಿಕಲ್ಪನೆ, ಇದು ಈಗ ಪ್ರಸ್ತುತ ಜಗತ್ತಿನಲ್ಲಿ ಏನು ಯುದ್ಧ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಪಂಪನ ಕಾವ್ಯಗಳಲ್ಲಿ, ಎರಡೂ ಕಾವ್ಯಗಳಲ್ಲಿ ನಾವು ಉಲ್ಲೇಖವನ್ನ ನೋಡ್ಬೋದು. ಯುದ್ಧದಿಂದ ಎಷ್ಟೆಲ್ಲ ಹಾನಿ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾನೆ. ಮತ್ತೆ ಧರ್ಮ ಯುದ್ಧ ಅನ್ನೋದು ಮಾಡೋದು, ಅದರಿಂದ ಹೇಗೆ ಅಂದ್ರೆ ಯುದ್ಧದ ಪರಿಕಲ್ಪನೆ ಹೇಗಿರ್ಬೇಕು, ಮಾನವೀಯ ನೆಲೆ, ಮಾನವೀಯತೆ ಅಂದ್ರೆ ಏನು ಅನ್ನೋದನ್ನ ಪಂಪ 10ನೇ ಶತಮಾನದಲ್ಲೇ ತನ್ನ ಕೃತಿಗಳ ಮೂಲಕ ತೋರಿಸ್ಕೊಟ್ಟಿದ್ದಾನೆ. ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳುವಂತಹ ಒಂದು ಮಾತಲ್ಲೇ ಮಾನವೀಯತೆಯ ಅಂಶಗಳನ್ನ ನಾವಲ್ಲಿ ಗುರುತಿಸ್ಬೋದು. ಇದೇ ಅಂಶಗಳು ನಮ್ಮ ಚಳುವಳಿಯ ಭಾಗವಾಗೂ ಸಹ ನಾವು ಕಾಣ್ತೀವಿ. ಹಾಗೇನೆ ಚಳುವಳಿಗಳು ಹೇಗೆ ನಮ್ಮ ಪ್ರಭುತ್ವವನ್ನ, ಏನು ಇಲ್ಲಿ ರಾಜಕೀಯ ಅಸ್ತವ್ಯಸ್ತತೆ ಇದೆ ಅದನ್ನ ಪ್ರಶ್ನೆ ಮಾಡುತ್ತೋ ಅಂಥದೇ ವಿಷಯಗಳನ್ನ ಪಂಪನೂ ಸಹ ರಾಜಪ್ರಭುತ್ವವನ್ನೇ ಪ್ರಶ್ನೆ ಮಾಡುವಂಥದ್ದನ್ನ ನಾವಲ್ಲಿ ಕಾಣ್ಬೋದು. ರಾಜನ ಆಶ್ರಯದಲ್ಲಿ ಇದ್ದುಕೊಂಡೇ ಓಲೈಸಿ ಬಾಳುವುದೇ ಕಡು ಕಷ್ಟಂ ಇಳಾದಿನಾಥರ ಅಂತ ಹೇಳ್ತಾನೆ. ರಾಜರನ್ನ ಓಲೈಸಿ ಬಾಳೋದು ಬಹಳ ಕಷ್ಟ ಅನ್ನೋದನ್ನ ಅವನು ನೇರವಾಗಿ ಅಲ್ಲಿ ಅವನ ಕಾವ್ಯಗಳ ಮೂಲಕ ನಮಗೆ ಹೇಳ್ತಾನೆ. ಪಂಪನನ್ನ ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ಅಲ್ಲಿ ಪಂಪ ಸಾಮಾನ್ಯ ಜನರ ಪರವಾಗಿ ಅವನು ಸಾಹಿತ್ಯವನ್ನ ರಚನೆ ಮಾಡೋದನ್ನ ನಾವು ನೋಡ್ಬೋದು. ಅದರ ನಂತರ ವಚನ ಚಳುವಳಿಯ ಯುಗ ಅಥವಾ ವಚನ ಸಾಹಿತ್ಯ ಯುಗ ಅಂತ ಏನ್ ಕರಿತೀವಿ, ವಚನ ಸಾಹಿತ್ಯ ಅದು ಒಂದು ಚಳುವಳಿಯ ಸ್ವರೂಪ. ಶರಣ ಚಳುವಳಿ ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಬರುವಂತಹ ಅನುಭವ ಮಂಟಪದ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಅಥವಾ ಬಸವಣ್ಣನವರು ಅಕ್ಕ ಮಹಾದೇವಿಗೆ ಕೊಟ್ಟಂತಹ ಒಂದು ಪ್ರಾಶಸ್ತ್ಯ ಆಗಿರ್ಬೋದು, ಮಹಿಳೆಗೆ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಂತಹ ಒಂದು ಸ್ವಾತಂತ್ರ್ಯ, ಅಲ್ಲಿ ಪ್ರತಿಭಟನಾತ್ಮಕವಾಗಿ ಆಕೆ ರಚಿಸಿದಂತಹ ಕಾವ್ಯಗಳನ್ನೆಲ್ಲ ನಾವು ಗಮನಿಸಿದಾಗ ಮೊದಲ ಸ್ತ್ರೀ ಸಂವೇದನೆ ಅನ್ನೋದು ಅಲ್ಲಿಂದಾನೇ ಹುಟ್ಕೋತು ಅನ್ನೋದು ನಮಗ್ ಗೊತ್ತಾಗುತ್ತೆ. ಅದುವರೆಗೂ ಮಹಿಳೆಯ ಸಾಹಿತ್ಯ ಅನ್ನೋದು ಪ್ರಚಾರ ಇರ್ಲಿಲ್ಲ. ಆದ್ರೆ ಅಲ್ಲಿ ಅಕ್ಕ ಮಹಾದೇವಿಯ ಮೂಲಕ ನಮಗೆ ಅಂತಹ ಒಂದು ಹೋರಾಟದ ಕೆಲವೊಂದು ಮಾತುಗಳು ಅಥವಾ ವಚನಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಬಸವಣ್ಣನವರು ರಚನೆ ಮಾಡಿರುವಂತಹ ಒಂದು ವಚನದಲ್ಲಿ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳೋ ಮಾತಲ್ಲಿ
ನಮ್ಮ ಚಳುವಳಿ ಅಂತ ಏನಿದೆ, ಚಳುವಳಿ ಅಂದ್ರೆ ಚಲನ ವಲನ, ಆ ಎರಡೂ ಸೇರಿ ಆ ಮೂಮೆಂಟ್ ಅನ್ನೋದು ಏನಿದೆ ಅದು ಒಂದು ಸ್ಥಾವರ ಅಥವಾ ಒಂದು ಸ್ಥಿರೀಕರಣಗೊಳ್ಳೋದಲ್ಲ, ಸಾಂಸ್ಥಿಕಗೊಳ್ಳೋದಲ್ಲ. ಅದು ಯಾವಾಗ್ಲೂ ಮುಂದುವರಿದ ಭಾಗ, ಒಂದು ಸದಾ ಹರಿಯುವಂತಹ ನದಿಯ ಹಾಗೆ ಚಳುವಳಿ ಅನ್ನೋದನ್ನು ಯಾವಾಗ್ಲೂ ಮುಂದುವರಿತಾ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ನೋಡ್ಬೋದು. ನಮ್ಮ ಬಂಡಾಯ ಸಾಹಿತ್ಯ ಚಳುವಳಿನೂ ಸಹ ಈಗ ಅದೇ ಸಂದರ್ಭದಲ್ಲೇ ಎಷ್ಟೋ ಚಳುವಳಿಗೂ ಹೀಗೆ ನಾವು ನೋಡ್ತಾ ಹೋದಾಗ ಮೊದ್ಲಿಂದಾನು ಆರಂಭಿಕ ಹಂತದಲ್ಲೂ ಎಷ್ಟೋ ಚಳುವಳಿಗಳು ಮಧ್ಯಕ್ಕೆ ನಿಂತು ಹೋಗಿವೆ ಬೇರೆ ಬೇರೆ ಕಾರಣಾಂತರಗಳಿಂದ. ಆದ್ರೆ ಬಂಡಾಯ ಸಾಹಿತ್ಯ ಅನ್ನೋದು ಬೆಳಿಗ್ಗೆ ಬರ್ಗೂರ್ ಸರ್ ಹೇಳಿದ್ರು, ಪುಷ್ಪಾ ಮೇಡಮ್ ಹೇಳಿದ್ರು, ಅನೇಕ ಕಾರಣಗಳಿಂದ ಕೆಲವೊಂದು ಸ್ವಲ್ಪ ನಿಧಾನಗತಿಯಲ್ಲಾದ್ರೂ ಸಹ ಇದುವರೆಗೂ ಮುಂದುವರ್ಕೊಂಡು ಬಂದಿದೆ ಅನ್ನೋದೇ ತುಂಬಾ ಹೆಮ್ಮೆಯ ಸಂಗತಿ ಅಂತ ನನಗೆ ಅನ್ಸುತ್ತೆ. ಇದುವರೆಗೂ ಮುಂದುವರಿತಾ ಇರೋ ಕಾರಣಕ್ಕೆ ನಾನು ಇದರ ಒಂದು ಭಾಗವಾಗಿರೋದಕ್ಕೆ ನನಗೆ ಬಹಳ ಹೆಮ್ಮೆ ಅಂತ ಮತ್ತೆ ಅನ್ನಿಸುತ್ತೆ. ಹೀಗೆ ಪ್ರಜಾಪ್ರಭುತ್ವವನ್ನ ಪ್ರಶ್ನೆ ಮಾಡುವಂತಹ ಅನೇಕ ವಿಷಯಗಳನ್ನ ನಾವು ನೋಡ್ತಾನೆ ವಚನ ಚಳುವಳಿಯ ನಂತರ ಭಕ್ತಿ ಚಳುವಳಿ ಬರುತ್ತೆ. ಅಲ್ಲೂ ಸಹ ನಾವು ಕನಕದಾಸರಾಗಿರ್ಬೋದು, ವಚನ ಚಳುವಳಿ ಕಾಯಕ ಜೀವಿಗಳ ಒಂದು ಚಳುವಳಿ ಆದ್ರೆ ಅಲ್ಲಿ ಹ್ಯೂಮನ್ ರೈಟ್ಸ್ ಬಗ್ಗೆ, ಮಾನವ ಹಕ್ಕುಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ರೆ, ಅದೇ ರೀತಿ ಭಕ್ತಿ ಚಳುವಳಿಯಲ್ಲೂ ಸಹ ಕನಕದಾಸರು ಅಥವಾ ಪುರಂದರದಾಸರ ನಾವು ಕೀರ್ತನೆಗಳನ್ನು ಸಹ ಆ ವಿಷಯಗಳನ್ನ ನೋಡ್ಬೋದು. ಅಸ್ಪೃಶ್ಯತೆ ಆಗಿರ್ಬೋದು, ಜಾತಿ ಭೇದ ಆಗಿರ್ಬೋದು, ಮೇಲು ಕೀಳು ಅನ್ನೋದಾಗಿರ್ಬೋದು, ಶ್ರೇಷ್ಠ ಕನಿಷ್ಠ ಅನ್ನೋದಾಗಿರ್ಬೋದು, ಈ ಎಲ್ಲ ಅಂಶಗಳ ಒಂದು ಚರ್ಚೆಯನ್ನ ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ಸಾಹಿತ್ಯದ ಜವಾಬ್ದಾರಿ ಅಥವಾ ಒಂದು ಚಳುವಳಿಯ ಜವಾಬ್ದಾರಿ ಏನಾಗಿರುತ್ತೆ ಅಂದ್ರೆ ಸಾಮಾಜಿಕ ಅಸಮತೋಲನ ಹಾಗೂ ಸಾಮಾಜಿಕ ಏರುಪೇರು, ಇಲ್ಲಿರುವಂತಹ ಧಾರ್ಮಿಕ ಮೌಢ್ಯತೆ, ಮತಾಂಧತೆ, ರಾಜಕೀಯ ಅಸ್ತವ್ಯಸ್ತತೆ ಮತ್ತೆ ವರ್ಗಗಳ ನಡುವೆ ಇರುವಂತಹ ಅಂತರ, ಈ ಎಲ್ಲ ವಿಷಯಗಳ ಬಗ್ಗೆ ಸಾಹಿತ್ಯ ಅನ್ನೋದು ಚರ್ಚೆ ಮಾಡುತ್ತೆ ಅನ್ನೋದಕ್ಕೆ ಇವೆಲ್ಲ ಕೆಲವೊಂದು ಉದಾಹರಣೆಗಳು. ಹೀಗೇನೆ ನಾವು ಅಧ್ಯಯನದ ಒಂದು ಉಪಯೋಗಕ್ಕಾಗಿ ಆಧುನಿಕ ಕನ್ನಡ ಸಾಹಿತ್ಯವನ್ನ ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ದಲಿತ ಬಂಡಾಯ ಅಂತ ವಿಭಾಗ ಮಾಡ್ಕೋತೀವಿ. ಈ ಒಂದು ಸಾಹಿತ್ಯವನ್ನ ನಮ್ಮ ಅನುಕೂಲಕ್ಕೆ ಈ ರೀತಿ ವಿಭಾಗ ಮಾಡ್ಕೊಂಡಿದ್ರು ಸಹ ಈ ಕಾಲಘಟ್ಟದಲ್ಲಿ ರಚನೆ ಆಗಿರುವಂತಹ ಸಾಹಿತ್ಯಕ್ಕೆ ಚಳುವಳಿಗಳು ಪ್ರೇರಣೆಯನ್ನ ನೀಡಿವೆ. ಅದೇ ತರ ಚಳುವಳಿಗಳಿಂದನೂ ಈ ಸಾಹಿತ್ಯ ಪ್ರೇರಣೆಯನ್ನ ಪಡ್ಕೊಂಡಿದೆ. ನವೋದಯ ಸಾಹಿತ್ಯದ ಸಂದರ್ಭದಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆ ಆಗಿರ್ಬೋದು, ಪರಿಸರಕ್ಕೆ ಪಟ್ಟಂತಹ ವಿಷಯಗಳಾಗಿರ್ಬೋದು, ಅಥವಾ ಆದರ್ಶ ಅನ್ನೋ ವಿಷಯಗಳಾಗಿರ್ಬೋದು, ಈ ಎಲ್ಲ ವಿಷಯಗಳಿಗೆ ಪಟ್ಟ ಹಾಗೆ ಕುವೆಂಪು ಆಗಿರ್ಬೋದು, ಬೇಂದ್ರೆ ಆಗಿರ್ಬೋದು, ಆ ಕಾಲಘಟ್ಟದ ಎಲ್ಲ ಸಾಹಿತ್ಯವನ್ನ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ಅದರ ನಂತರ ಬಂದಂತಹ ಪ್ರಗತಿಶೀಲ ಸಾಹಿತ್ಯ ನಮಗೆಲ್ಲ ಗೊತ್ತಿರೋ ಹಾಗೆ ಅದು ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ರಚನೆ ಆದಂತಹ ಸಾಹಿತ್ಯ. ಶ್ರಮಜೀವಿಗಳು ಅವರ ಪರವಾಗಿ ಅವರ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು, ಮತ್ತೆ ವರ್ಗ ಸಂಘರ್ಷ ಅನ್ನೋದನ್ನ ಹೋಗ್ಲಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ರಚನೆ ಆದಂತಹ ಕೃತಿಗಳನ್ನು ಸಹ ನಾವು ಗಮನಿಸಬಹುದು. ಮತ್ತೆ ಕೆಲವೊಂದು ರೂಢಿಗತವಾಗಿ ಬಂದಂತಹ ಸಂಪ್ರದಾಯಗಳನ್ನ ನಿರಾಕರಿಸ್ತಾರೆ ಇವರೆಲ್ಲ, ಅದರ ಒಂದು ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಸಮ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಹಾಗೂ ವರ್ಗೀಯ ಅಂತರವನ್ನ ಕಡಿತಗೊಳಿಸೋದಕ್ಕೆ ಮತ್ತೆ ಸಾಮ್ರಾಜ್ಯಶಾಹಿ ಅಥವಾ ಬಂಡವಾಳ ಶಾಹಿಗಳ ವಿರುದ್ಧ ಹೋರಾಟ ನಡೆಸುವಂತಹ ಅನೇಕ ವಿಷಯಗಳನ್ನ ನಾವಿಲ್ಲಿ ಕಾಣ್ಬೋದು. ಅದೇ ರೀತಿ ಕಾರ್ಮಿಕ ಚಳುವಳಿಗೆ ಸಂಬಂಧಪಟ್ಟಂತೆ ಇದೇ ಕಾಲಘಟ್ಟದಲ್ಲಿ ಅನೇಕ ಚಳುವಳಿಗಳು ಸಹ ರೂಪುಗೊಳ್ತವೆ. ಈ ನಿಟ್ಟಿನಲ್ಲಿ ಬಸವರಾಜ್ ಕಟ್ಟಿಮನಿ ಹಾಗೂ ನಿರಂಜನ್, ಅನಕ್ರು ಇವರ ಕತೆ, ಕಾದಂಬರಿಗಳನ್ನ ನಾವು ಓದಿದಾಗ ನಮಗೆ ಆ ಅಂಶಗಳನ್ನ ಕಂಡ್ಕೋಬಹುದು. ಇನ್ನ ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ ಅನ್ನೋದು, ದಲಿತ ಸಾಹಿತ್ಯ ಅಂದಾಗ ಇದುವರೆಗೆ ಯಾರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಅವರ ಪರವಾಗಿ ಬರೆಯೋರು ಯಾರು ಇಲ್ಲದೆ ಇದ್ದಾಗ ಅವರೇ ಒಂದು ಪ್ರಜ್ಞಾವಂತರಾಗಿ ಅಲ್ಲಿದ್ದಂತಹ ವಿದ್ಯಾವಂತರೇ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ದಲಿತ ಸಾಹಿತ್ಯ ಅನ್ನೋದು ಹುಟ್ಕೊಂತು. ಹಾಗೆ ಬರೆದವರಲ್ಲಿ ದೇವನೂರು ಮಹಾದೇವ ಅವರ ಮೊದಲ ಕಥೆಗಳ ಸಂಕಲ ದ್ಯಾವನೂರು ನಾವೆಲ್ಲ ಓದಿದೀವಿ. ಆ ಒಂದು ಅಂಶಗಳನ್ನ ನಾವು ಓದಿದಾಗ ದಲಿತ ಸಂಘರ್ಷ ಸಮಿತಿ ಬಗ್ಗೆ, ಅಥವಾ ದೇವನೂರು ಮಹಾದೇವ ಅವ್ರದ್ದೇ ಕುಸುಮ ಬಾಲೆ ಆಗಿರ್ಬೋದು, ಎದೆಗೆ ಬಿದ್ದ ಅಕ್ಷರ, ಈ ವಿಷಯಗಳನ್ನ ನಾವು ಇಂತಹ ಒಂದು ಪಠ್ಯಗಳನ್ನ ಓದ್ತಾ ಹೋದಾಗ ಅಲ್ಲಿನ ಚಳುವಳಿಯ ಸ್ವರೂಪ ಹೇಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದರ ನಂತರ ಅದೇ ಕಾಲಘಟ್ಟದಲ್ಲಿ ಇದ್ದಂತಹ ಸಿದ್ಧಲಿಂಗಯ್ಯನವರಾಗಿರ್ಬೋದು, ಆ ಕಾಲಘಟ್ಟದಲ್ಲಿ ಬಂದಂತಹ ಪತ್ರಿಕೆಗಳಾಗಿರ್ಬೋದು, ಇವೆಲ್ಲವೂ ನಮಗೆ ಚಳುವಳಿಗಳಿಗೆ ಹೇಗೆ ಪ್ರೇರಕ ಆಗಿದ್ವು. ಸಿದ್ಧಲಿಂಗಯ್ಯನವರ ಹೊಲೆ ಮಾದಿಗರ ಹಾಡು ಅಥವಾ ಸಾವಿರಾರು ನದಿಗಳು, ಇಂತಹ ಎಲ್ಲ ಕೆಲವೊಂದು ಪದ್ಯಗಳನ್ನ ನಾವು ಗಮನಿಸಿದಾಗ ನಮಗೆ ಆ ಚಳುವಳಿಯ ಸ್ವರೂಪ ಹೇಗಿತ್ತು ಅನ್ನೋದು, ಅಥವಾ ಆಗಿನ ಕಾಲಘಟ್ಟದಲ್ಲಿ ಅರವಿಂದ್ ಮಾಲಗತ್ತಿ ಅವ್ರದ್ದು ಗೌರ್ಮೆಂಟ್ ಬ್ರಾಹ್ಮಣ ಆಗಿದ್ದು, ಈ ತರ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಇದೆ. ಬಹುಶಃ ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಸಂಕ್ಷಿಪ್ತ ಮಾಡ್ತಾ ಇದ್ದೀನಿ.
ಮುಂದೆ ಬಂಡಾಯ ಸಾಹಿತ್ಯ ಸಂಘಟನೆ ಅನ್ನೋದು, ದಲಿತ ಸಾಹಿತ್ಯ ಸಂಘಟನೆ, ಬಂಡಾಯ ಸಾಹಿತ್ಯ ಸಂಘಟನೆ ಎರಡೂ ಸಹ ಶೋಷಿತರ ಪರವಾಗಿ ಇತ್ತು. ಬಂಡಾಯ ಸಾಹಿತ್ಯದ ಬಗ್ಗೆ ಮುಖ್ಯವಾಗಿ ಹೇಳಬೇಕಂದ್ರೆ ಇದು ಎಲ್ಲ ವರ್ಗಗಳನ್ನು ಒಳಗೊಳ್ಳುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ದಲಿತ ವರ್ಗ ಅನ್ನೋದು ಅಥವಾ ಯಾವುದೋ ಒಂದು ವರ್ಗ ಸೀಮಿತ ಆಗಿರೋದಿಲ್ಲ. ಯಾರ್ಯಾರು ಈ ಒಂದು ಸಮಾಜದಲ್ಲಿ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಎಲ್ಲ ಸಮುದಾಯಗಳವರು ಇದರಲ್ಲಿ ಒಳಗೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ದಲಿತ ಬಂಡಾಯ ಸಂಘಟನೆಯ ಭಾಗವಾಗಿ ದಲಿತ ಸಂವೇದನೆ, ಸ್ತ್ರೀ ಸಂವೇದನೆ, ಮುಸ್ಲಿಂ ಸಂವೇದನೆ ಅನ್ನೋದು ಹುಟ್ಕೊಳುತ್ತೆ. ಇದುವರೆಗೂ ಬರೆಯೋದಕ್ಕೆ ಯಾರ್ಯಾರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ, ಬಾಯಿ ಇಲ್ಲದವರ ಬಾಯಿಯಾಗಿ ಬಂಡಾಯ ಸಾಹಿತ್ಯ ಹುಟ್ಕೊಂಡಿದೆ. ಎಲ್ಲರಿಗೂ, ಮಹಿಳೆಯರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ಒಂದು ಅವಕಾಶ ಸಿಕ್ಕಿದ್ದು ಈ ಸಾಹಿತ್ಯದ ಮೂಲಕ. ಬೆಳಿಗ್ಗೆ ಒಂದು ಕ್ವಶನ್ ಬಂತು, ಸ್ತ್ರೀ ಸಂವೇದನೆ ಮೂಲಕ ಅಥವಾ ಸ್ತ್ರೀ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ. ಬಹುಶಃ ನಾನು ಒಬ್ಬ ಮುಸ್ಲಿಂ ಸಮುದಾಯದ ಕುಟುಂಬದಿಂದ ಬಂದಿರುವಂತಹ ಹೆಣ್ಣು ಮಕ್ಕಳು ಇವತ್ತು ನಿಮ್ಮ ಮುಂದೆ ಇಷ್ಟು ನನಗೆ ಆಕ್ಚುಲಿ ಇಷ್ಟು ಧೈರ್ಯ ಇರಲಿಲ್ಲ. ನಾನು ಕೆಳಗಡೆನೂ ಕೂತ್ಕೊಂಡು ಹೇಳ್ತಾ ಇದ್ದೆ, ಭಯ ಆಗ್ತಿದೆ ಸರ್ ಹತ್ರನೂ ಹೇಳ್ತಿದ್ದೆ, ಮೇಡಮ್ ಹತ್ರನೂ ಹೇಳ್ತಿದ್ದೆ. ಆಕ್ಚುಲಿ ಬರ್ಗೂರ್ ಸರ್ ಹೇಳಿದಾಗ ಆಗಲ್ಲ ಅಂತ ಹೇಗೆ ಹೇಳೋದು ಅಂತ ಒಪ್ಕೊಂಡ್ಬಿಟ್ಟೆ ನಾನು. ಆದ್ರೆ ಪಬ್ಲಿಕ್ ಅಲ್ಲಿ ಮಾತಾಡೋದಕ್ಕೆ ನನಗೆ ಈಗಲೂ ಹೆದರಿಕೆ ಇದೆ. ಅದು ಒಂದು ಫೋಬಿಯಾ ಚಿಕ್ಕಂದಿಂದ ಇದ್ದೋಗಿರುತ್ತಲ್ವಾ. ಕ್ಲಾಸಲ್ಲಿ ಪಾಠ ಮಾಡೋದು ಬೇರೆ, ಪಬ್ಲಿಕ್ ಅಲ್ಲಿ ನಾವು ಮಾತಾಡೋದು ಬೇರೆ. ಅದು ಒಂಥರ ಇನ್ನೂ ಆ ಒಂದು ಮುಜುಗರ ಅದೆಲ್ಲ ನನ್ನನ್ನು ಕಾಡ್ತಾನೆ ಇರುತ್ತೆ. ಎಷ್ಟು ಮಾತ್ರ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಸರ್, ನೀವೇ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದೆ ನಾನು ಸರ್ಗೆ ಬರ್ಬೇಕಾದ್ರೆ. ಆಗ್ಲಿ ಮಾತಾಡು ಅಂತ ಸರ್ ಹೇಳಿದ್ರು. ನಾನು ಇಲ್ಲಿ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವರ ಜೊತೆಗೆ ಈ ಬಂಡಾಯ ಸಾಹಿತ್ಯದ ಒಡನಾಡಿಗಳು, ನನ್ನ ಹಿರಿಯ ಸಹೋದ್ಯೋಗಿ ಮಿತ್ರರಾಗಿರ್ಬೋದು ಅಥವಾ ಬರ್ಗೂರ್ ಸರ್, ರಾಜ ಬದಲ್ವಾಯ್ ಸರ್, ಬೇರೆ ಎಲ್ಲ ಇವರ ಒಡನಾಟದಿಂದನೇ ನಾನು ಇವತ್ತು ಇಷ್ಟು ಮಾತ್ರ ಧೈರ್ಯವಾಗಿ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡಕ್ಕೆ ಸಾಧ್ಯ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಹಾಗೆ ನನ್ನ ಸಮುದಾಯದಿಂದ ಇನ್ನೂ ಒಂದಷ್ಟು ಹೆಣ್ಮಕ್ಳು ಬರಬೇಕು, ಅವರು ಮಾತಾಡೋರ ಥರ ಆಗಬೇಕು. ಈಗ ಇತ್ತೀಚೆಗೆ ಬಾನು ಮುಷ್ತಾಕ್ ಅವ್ರಿಗೆ ಹಾರ್ಟ್ ಲ್ಯಾಂಪ್ ಅನ್ನೋ ಒಂದು ಕೃತಿಗೆ ಬುಕರ್ ಅವಾರ್ಡ್ ಬಂದಿದ್ದು ನಮ್ಮೆಲ್ಲರ ಕನ್ನಡಿಗರೆಲ್ಲರಿಗೂ ಅದು ಹೆಮ್ಮೆ. ಅದು ಸಾಧ್ಯವಾಗಿದ್ದು ಅವ್ರಿಗೆ ಅಂತಹ ಒಂದು ಸಾಹಿತ್ಯವನ್ನ ಬರೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದು ಬಂಡಾಯ ಸಾಹಿತ್ಯ ಸಂಘಟನೆ ಅನ್ನೋದು ಮತ್ತೊಮ್ಮೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅಂತಹ ಅವಕಾಶಗಳು ಸಿಕ್ಕಾಗ ಮಾತ್ರ ನನ್ನಂತಹ ಹೆಣ್ಣು ಮಕ್ಕಳು, ಇವಾಗ ಭಯ ಆಗುತ್ತೆ ಅಂತ ನಾನು ಮೋಸ್ಟ್ಲಿ ಅಲ್ಲಿ ಕೂತಿದ್ದಿದ್ರೆ, ಅಕಸ್ಮಾತ್ ಇಂಥದ್ದೊಂದು ಟಾಪಿಕ್ ಬಗ್ಗೆ ನೀವು ಮಾತಾಡಿ ಅಂತ ಬರ್ಗೂರ್ ಸರ್ ನನಗೆ ಕೊಡದೇ ಇದ್ದಿದ್ರೆ ಬಹುಶಃ ನಾನು ನಿಮ್ ತರ ಬಂದು ಆಡಿಯನ್ಸ್ ಆಗಿ ಕೂತ್ಕೊಂಡು ಕೇಳಿಸ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಇಷ್ಟು ಧೈರ್ಯ ಮಾಡ್ತಿರ್ಲಿಲ್ಲ. ಈಗ ಒಂದು ಸಲ ಮಾಡಿದ್ದೀನಿ, ನನ್ನಲ್ಲಿರೋ ಅಂಜಿಕೆ ಅಟ್ಲೀಸ್ಟ್ 1% ಆದ್ರೂ ಕಡಿಮೆ ಆದ್ರೆ ಮುಂದೆ ಅಟ್ಲೀಸ್ಟ್ ಇನ್ ಸ್ವಲ್ಪ ಇಂಪ್ರೂವೈಸ್ ಆಗ್ತೀನೇನೋ, ನನ್ನನ್ನು ನಾನು ಇಂಪ್ರೂವೈಸ್ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಅವರೆಲ್ಲ ಕೊಟ್ಟಂತಹ ಧೈರ್ಯದಿಂದ ಬಂದು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ನಾನು ಆಗ್ಲೇ ಹೇಳ್ದಂಗೆ ಬೆಳಿಗಿಂದ ಇಲ್ಲಿ ಕಿರಣ್ ಸರ್ ಆಗಿರ್ಬೋದು, ವಿಕ್ರಮ್ ವಿಸಾಜಿ ಸರ್ ಆಗಿರ್ಬೋದು, ಈಗ ಮಾತಾಡಿದಂತಹ ವಾಸು ಸರ್ ಆಗಿರ್ಬೋದು, ಅವ್ರಿಗಿದ್ದಷ್ಟು ಪ್ರಬುದ್ಧತೆ ಅಥವಾ ಚಳುವಳಿಗಳ ಬಗ್ಗೆ ಅವ್ರಿಗಿದ್ದಷ್ಟು ತಿಳುವಳಿಕೆ ನನಗಿನ್ನೂ ಇಲ್ಲ. ಈಗಷ್ಟೇ ನಾನು ಪ್ರಾರಂಭ ಮಾಡಿರೋ ಕಾರಣಕ್ಕೆ ನನಗೆ ಇದ್ದಂತಹ ಕೆಲವೊಂದು ಮಿತಿಯಲ್ಲಿ ನಾನು ಏನು ಓದ್ಕೊಂಡಿದ್ದೀನಿ ಅಂತಹ ಕೆಲವೊಂದು ವಿಷಯಗಳನ್ನ ಮಾತ್ರ ನಿಮ್ಮ ಮುಂದೆ ಇಲ್ಲಿ ಪ್ರಸ್ತಾಪ ಪಡಿಸ್ತಾ ಇದ್ದೀನಿ. ಇನ್ನ ಈ ಚಳುವಳಿಗಳಿಗೆ ಸಂಬಂಧಪಟ್ಟಂತೆ ಸಾಹಿತ್ಯ, ನಾವು ಮಹಿಳಾ ಸಾಹಿತ್ಯವನ್ನ ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಅನೇಕ ಲೇಖಕಿಯರು ಇಲ್ಲೇ ಇದ್ದಾರೆ. ಲೇಖಕಿಯರ ಸಂಘದ ಪುಷ್ಪಾ ಮೇಡಮ್ ಮಾಜಿ ಸದಸ್ಯರಾಗಿ ಅವರಿದ್ದಾರೆ, BT ಲಲಿತಾ ನಾಯಕ್ ಅವರು, ಮಲ್ಲಿಕಾ ಗಂಟಿ ಅವರು, ಕೆ ಶರೀಫಾ, ವಿಜಯ ದಬ್ಬೆ, ಅನಸೂಯ ಕಾಂಬ್ಳೆ, ದು ಸರಸ್ವತಿ, ಲೋಲಾಕ್ಷಿ, ಸುಕನ್ಯಾ ಮಾರುತಿ, ಕೆ ನೀಲಾ, ಈ ತರ ಅನೇಕ ಮಹಿಳಾ ಸಾಧಕಿಯರು ಅವರ ಕಾವ್ಯಗಳನ್ನ ನಾವು ಗಮನಿಸಿದಾಗ ಬಂಡಾಯ ಸಾಹಿತ್ಯದಿಂದ ಅವರು ಪಡ್ಕೊಂಡಿರುವಂತಹ ಪ್ರೇರಣೆ ಆಗಿರ್ಬೋದು ಅಥವಾ ಚಳುವಳಿಯ ಭಾಗವಾಗಿ ಅವರು ಎಷ್ಟು ಅವರು ಬೆಳೀತಾ ಇದ್ದಾರೆ, ಅವರಲ್ಲಿ ಹೇಗೆ ಆತ್ಮವಿಶ್ವಾಸ ಅನ್ನೋದು ಮೂಡ್ತಾ ಇದೆ, ನನ್ನಂತಹ ಯುವ ಅಥವಾ ಹೊಸ ಬರಹಗಾರರಿಗೆ ಇವರೆಲ್ಲ ಹೇಗೆ ಸ್ಫೂರ್ತಿ ಆಗಿದ್ದಾರೆ ಅನ್ನೋದಕ್ಕೆ ಆ ಒಂದು ಕಾವ್ಯಗಳನ್ನ ಅಥವಾ ಕವನಗಳನ್ನ ಓದಿದಾಗ, ಅಥವಾ ಇತ್ತೀಚೆಗೆ ಸುಕನ್ಯಾ ಮಾರುತಿ ಮೇಡಮ್ ಅವ್ರದ್ದು ಆತ್ಮಕತೆ ಪಬ್ಲಿಷ್ ಆಯ್ತು, ಬುಕ್ ಬಿಡುಗಡೆ ಆಯ್ತು, ಬದುಕೆಂಬ ದಾರಿ ಅಂತ, ಬಯಲೆಂಬ ದಾರಿ. ಆ ಪುಸ್ತಕನ ಓದಿದಾಗ ಅವರು ಪಟ್ಟಂತಹ ಏನು ಚಳುವಳಿಯ ಭಾಗವಾಗಿ ಅವರು ಎದುರಿಸಿದಂತಹ ಸಮಸ್ಯೆಗಳಾಗಿರ್ಬೋದು, ಚಳುವಳಿ ಅವ್ರಿಗೆ ನೀಡಿದಂತಹ ಒಂದು ಆತ್ಮವಿಶ್ವಾಸ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನ ನಮ್ಮಂತವ್ರು ಓದಿದಾಗ ನಾವು ನಮ್ದು ಚಿಕ್ಕ ಪುಟ್ಟ ಸಮಸ್ಯೆಗಳೇ ಎಷ್ಟೋ ದೊಡ್ಡ ಅನ್ಕೊಂಡ್ಬಿಟ್ಟಿರ್ತೀವಿ, ಆದ್ರೆ ಇದನ್ನೆಲ್ಲ ಓದಿದ ತಕ್ಷಣ ನಮ್ದೇನು ಅಲ್ಲ ಅಂತ ಸಮಸ್ಯೆ ಅಂತ ಒಂದು ಆತ್ಮವಿಶ್ವಾಸದಿಂದ ಮತ್ತೆ ಅದು ಫೀನಿಕ್ಸ್ ಹಕ್ಕಿ ಬರುತ್ತೆ ಅಂತಾರಲ್ವಾ, ಆ ರೀತಿ ಮತ್ತೆ ಎದ್ದು ಬರೋದಕ್ಕೆ ಈ ದಲಿತ ಬಂಡಾಯ ಸಾಹಿತ್ಯ ಸಂಘಟನೆ ಅನ್ನೋದು ನನ್ನಂತಹ ಅನೇಕ ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿಯನ್ನ ಕೊಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ
ಚಳುವಳಿಗಳಿಗೆ ಸಂಬಂಧಪಟ್ಟಂಗೆ ಮಹಿಳಾ ಚಳುವಳಿಗಳಿಗೆ ಸಂಬಂಧಪಟ್ಟಂತೆ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಚಳುವಳಿ ಆಗಿರ್ಬೋದು, ಗಾರ್ಮೆಂಟ್ಸ್ ಮಹಿಳೆಯರ ಚಳುವಳಿ ಆಗಿರ್ಬೋದು, ಮತ್ತೆ ಇತ್ತೀಚೆಗೆ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳಾಗಿರ್ಬೋದು. ಈ ಹಿನ್ನೆಲೆಯಲ್ಲಿ ತುಂಬಾ ಚಳುವಳಿಗಳು ಆಗ್ತಾ ಇದೆ, ಹೋರಾಟಗಳು ಆಗ್ತಾ ಇದೆ. ಆದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆಯಾ ಅಂದಾಗ ಅಲ್ಲಿ ಮತ್ತೆ ನಾವು ಕಾದ್ ನೋಡ್ಬೇಕಾಗಿದೆ. ಅದು ಯಾವಾಗ ಆ ದೊಡ್ಡ ಮಟ್ಟದಲ್ಲಿ ಇನ್ನೂ ಹೋಗುತ್ತಾ ಇಲ್ಲ ಏನೇನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಮಹಿಳಾ ಪರ ಹೋರಾಟಗಳು ಲೈಂಗಿಕ ಅಲ್ಪಸಂಖ್ಯಾತರ ಪರವಾಗೂ ಸಹ ಇದೆ. ಅವರ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಮೀಸಲಾತಿ ಈಗ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಆದ್ರೆ ಇನ್ನೂ ಸಹ ಭಿಕ್ಷೆ ಬೇಡ್ತಿರ್ತಾರಲ್ವಾ ಅವರು ರೋಡ್ ಸೈಡ್ ಅಲ್ಲಿ ಅಂತ ಅವ್ರನ್ನ ನೋಡಿದಾಗ ಒಂಥರ ಇನ್ನು ಯಾಕೆ ಇವ್ರು ಭಿಕ್ಷೆ ಬೇಡ್ತಾ ಇದಾರಲ್ಲ, ಇವ್ರಿಗೆಲ್ಲ ಯಾವಾಗ ಒಂದು ಉದ್ಯೋಗ ಅವಕಾಶಗಳು ಅಥವಾ ನಂತರ ಅವ್ರೂ ಒಂದು ಉತ್ತಮವಾದಂತಹ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಇನ್ನೂ ಸಹ ಕೆಲವೊಂದು ಬೆಳವಣಿಗೆಗಳು ಅಥವಾ ಅವ್ರಿಗೆ ಒಂದು ನ್ಯಾಯ ದೊರಕಿಸುವಂತಹ ಕೆಲಸಗಳನ್ನ ನಮ್ಮ ಚಳುವಳಿಗಳ ಮೂಲಕ ಆಗಿರ್ಬೋದು, ನಮ್ಮ ಬರವಣಿಗೆಗಳ ಮೂಲಕ ಆಗಿರ್ಬೋದು, ನಾವು ನಮ್ಮ ಪ್ರಭುತ್ವಗಳಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕರ್ನಾಟಕದ ರೈತ ಚಳುವಳಿಗಳಿಗೆ ಸಂಬಂಧಪಟ್ಟಂಗೆ, ಭೂ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ, ಹಾಗೂ ನೀರಿನ ತೆರಿಗೆಗೆ ಸಂಬಂಧಪಟ್ಟ ಹಾಗೆ, ಸಾಲ ಮನ್ನಾ, ಬೆಳೆಗಾಗಿ ನಡೆದಂತಹ ಐತಿಹಾಸಿಕ ಹೋರಾಟಗಳು ಈಗಲೂ ಸಹ ಮುಂದುವರಿತಾ ಇವೆ. ಈ ಎಲ್ಲ ಹಿಂದೆ ನಾವು ನೋಡಿದಂತಹ ಕಾಗೋಡು ಸತ್ಯಾಗ್ರಹ ಆಗಿರ್ಬೋದು, ಅಥವಾ ನವಲಗುಂದದ ರೈತರ ಹೋರಾಟಗಳಾಗಿರ್ಬೋದು, ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂತಹ ಕೆಲವೊಂದನ್ನೆಲ್ಲ ನಾವು ಗಮನಿಸಿದಾಗ ಈಗ ರೈತ ಚಳುವಳಿಗಳು ತನ್ನ ಅಸ್ತಿತ್ವವನ್ನೇ ಕಳ್ಕೊತಾ ಇವೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಎಲ್ಲ ಬಂದು ಒಂದು ಹೇರಿಕೆ ಆಗ್ತಾ ಇದೆ. ನಮ್ಮ ರೈತನಿಗೆ ಅವನು ಬೆಳೆಯುವಂತಹ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಈ ತರದ್ದೆಲ್ಲ ಸಮಸ್ಯೆಗಳನ್ನ ನಾವು ಗುರುತಿಸ್ಬೋದು. ಇಲ್ಲಿ ಈ ಚಳುವಳಿಗಳಿಗೆ ಸಂಬಂಧಪಟ್ಟಂಗೆ ನಾನು ಇಷ್ಟು ವಿಷಯಗಳನ್ನ ಹೇಳ್ತಾ, ಸಾಹಿತ್ಯ ಮತ್ತೆ ಚಳುವಳಿ ಇದರ ಮುಖ್ಯ ಅಂಶ ಅಥವಾ ಮುಖ್ಯವಾಗಿ ಇದರ ಜವಾಬ್ದಾರಿ ಏನಂದ್ರೆ, ಒಂದು ಮತ್ತೊಂದರ ಮೇಲೆ ಒಂದು ಹೇರಿಕೆ ಆಗದೆ ಒಂದರ ಜೊತೆ ಒಂದು ಅವಿನಾಭಾವವಾದಂತಹ ಒಂದು ಸಂಬಂಧವನ್ನ ಇಟ್ಕೊಂಡು ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಇಡೀ ಒಂದು ಜಗತ್ತಿನ ಒಂದು ಶ್ರೇಯೋಭಿವೃದ್ಧಿಗಾಗಿ ಇವೆರಡೂ ಸಹ ದುಡಿತಾ ಇದೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.